ಗುರುಗಳೇ, ಮಿಥುನ ರಾಶಿಗೆ 2025ರ ವರ್ಷ ಭವಿಷ್ಯ ಹೇಗಿದೆ? ಈ ರಾಶಿಯವರಿಗೆ ಈ ವರ್ಷ 75-25 ಅಂದರೆ ಸ್ವಲ್ಪ ಜಾಗೃತಿಯಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಅಷ್ಟು ಶುಭದ ಫಲಗಳು ವಿಶ್ವಾವಸುನಾಮ ಸಂವತ್ಸರದ ಮಿಥುನ ರಾಶಿಯವರಿಗಿಲ್ಲ. ಆರ್ಥಿಕವಾಗಿ ನೋಡೋಕೆ ಹೋದಾಗ ಎಕ್ಸ್ಪೆಕ್ಟೆಡ್ ನಿರೀಕ್ಷಿತ ಫಲಗಳು ಪರಿಪೂರ್ಣ ಆಗಲ್ಲ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟೋ ಧುರೀಣರು ನಾಯಕರು ಕೂಡ ಈ ರಾಶಿಯವರು ಇದ್ದಾರೆ. ಆದರೂ ಕೂಡ ಇವತ್ತೇನಾಗಿದೆ, ನಾವು ಯಾವಾಗಲೂ ಹೇಳ್ತೇವೆ, ಭಗವಂತ ಹೇಳ್ತಾನೆ, ಸ್ವಲ್ಪ ಸಂಪಾದನೆ ಮಾಡ್ಕೋ, ಮುಂದಿನ ದಿನಕ್ಕೆ ಇಟ್ಕೋ, ಸ್ವಲ್ಪ ಮನಸ್ಸನ್ನು ಒಳ್ಳೆಯದಾಗಿಟ್ಕೋ, ಮುಂದಿನ ದಿನ. ಆದರೆ ಮುಂದಿನ ದಿನ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ನೋಡೋಕೆ ಹೋದಾಗ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅವರಿಗೆ, ಮಿಥುನ ರಾಶಿಯವರಿಗೆ ಕಂಟಕಗಳು ಎದುರಾಗುತ್ತೆ, ಆರ್ಥಿಕವಾಗಿ ಸಂಕಷ್ಟ ಎದುರಾಗುತ್ತೆ. ಬ್ಯಾಂಕ್ ಇರ್ಬೋದು, ಎಲ್ಲೋ ಒಂದು ಕಡೆ ತೆರಿಗೆಯಿಂದ ಇರ್ಬೋದು, ID ಇರ್ಬೋದು, ಇಂಥ ಕೆಲವನ್ನು ಎದುರಿಸಬೇಕಾಗತ್ತೆ. ಆರ್ಥಿಕವಾಗಿ ಸಂಕಷ್ಟಗಳು ಮಿಥುನ ರಾಶಿಯವರಿಗೆ ಸ್ವಲ್ಪ ಕಂಟಕಗಳು ಕಾದಿದೆ. ಅದೂ ಸಹ ವರ್ಷದ ಪ್ರಾರಂಭಿಕ ಕಾಲದಲ್ಲೂ ಕೂಡ ಸ್ವಲ್ಪ ಸಂಕಷ್ಟಗಳು ಎದುರಾಗುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉನ್ನತ ವ್ಯಾಸಂಗ ಮಾಡೋರಿಗೆ, ಉದ್ಯೋಗ ಅರಸ್ತಾ ಇರ್ತಕ್ಕಂಥವ್ರಿಗೆ, ಅಥವಾ ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಗೆ ಓದಿಸ್ತಾ ಇದ್ದಾರೆ, ಮುಂದೆ ಏನೋ ಒಂದು ಭಯ ಪಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿದೆ, ತುಂಬಾ ಒಳ್ಳೆಯದಾಗುತ್ತೆ. ಕೆಲವರಿಗೆ ವೃತ್ತಿಯಲ್ಲಿ ಹೊಡೆತಾಗುತ್ತೆ, ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ವೃತ್ತಿ ಬದಲಾವಣೆಗಳಿರ್ಬೋದು, ಪ್ರಯಾಣಗಳಿಂದ ನಷ್ಟ ಆಗ್ತಕ್ಕಂತಹ ಸಾಧ್ಯತೆ, ಮಕ್ಕಳ ವಿಷಯದಲ್ಲಿ ಕಂಟಕಗಳು, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ ವಿಷಯ ಅಥವಾ ಮಕ್ಕಳ ಉದ್ಯೋಗದ ಬಗ್ಗೆ. ನಮಗೆ ಯಾವಾಗಲೂ ನಮ್ಮ ಚಿಂತೆ ಅಂದರೆ ನಮ್ಮ ಕುಟುಂಬದ ಚಿಂತೆ ಕೂಡ ಕೆಲವರಿಗೆ ಕಾಡುತ್ತೆ. ಹಾಗಾಗಿ ಮಿಥುನ ರಾಶಿಯವರು ತಾಳ್ಮೆಯಿಂದ ಮಕ್ಕಳ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗೃತಿಯನ್ನು ತಗೋಬೇಕಾಗಿರುತ್ತೆ. ಇನ್ನು ಸಾಮಾಜಿಕ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ, ಅಧಿಕಾರಿಗಳಿಗಿರ್ಬೋದು, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆ ಅಥವಾ ಸಹೋದ್ಯೋಗಿಗಳ ಜೊತೆ ಅಥವಾ ತಮ್ಮಲ್ಲಿರ್ತಕ್ಕಂಥ ವರ್ಕರ್ಸಿಂದ ಸ್ವಲ್ಪ ಕಂಟಕಗಳು ಕೂಡ ಈ ವರ್ಷದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಆಸ್ತಿಯ ವಿಷಯದಲ್ಲಿ ಶುಭ ಆಗುತ್ತೆ, ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ, ಕೋರ್ಟ್ ವಿಷಯಗಳಲ್ಲಿ ಶುಭ ಆಗುತ್ತೆ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಹು ವಿಶೇಷವಾಗಿ ಇವತ್ತಿನ ದಿವಸ ನಾವು ಜ್ಯೋತಿಷದಲ್ಲಿ ಹೇಳಲೇಬೇಕು, ನಿವೃತ್ತ ನೌಕರರಿಗೆ ಮಿಥುನ ರಾಶಿಯವರಿಗೆ ಶುಭ ಆಗುತ್ತೆ, ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮಹಿಳೆಯರಿಗೆ ಸವಾಲಿನ ವರ್ಷ, ಮಿಥುನ ರಾಶಿಯ ಮಹಿಳೆಯರಿಗೆ ಇದು ಸವಾಲಿನ ವರ್ಷ ಇರೋದ್ರಿಂದ, ಗುರು ಜನ್ಮದಲ್ಲಿದ್ದರೂ ಕೂಡ ಶತ್ರು ಮನೆಯಲ್ಲಿದ್ದಾನೆ. ಹಾಗಾಗಿ ಅಷ್ಟು ಶುಭ ಫಲಗಳು ಈ ವರ್ಷದಲ್ಲಿ ಕಡಿಮೆ ಇದೆ. ತುಂಬ ಕಡಿಮೆ ಅಂತೇಳಿ ಸುಮ್ಮನೆ ಮನೇಲಿ ಕೂತ್ಕೋಬೇಡಿ, ಚಾಲೆಂಜ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಆರೋಗ್ಯ ಹೇಗಿರುತ್ತೆ? ಆರೋಗ್ಯ ವಿಷಯದಲ್ಲಿ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈಗಾಗಲೇ ಸರ್ಜರಿ, ಸ್ಟಂಟ್ ಹಾಕ್ಸ್ಕೊಂಡಿದ್ದೀರಾ, ಸರ್ಜರಿ ಆಗಿದೆ, ತೊಂದರೆ ಆಗಿದೆ, ಡಾಕ್ಟರ್ ಏನೋ ಹುಷಾರಪ್ಪ ಅಂತಾರಷ್ಟೇ ಅವರು, ಆದರೂ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗುತ್ತೆ. ನಿರ್ಲಕ್ಷ್ಯತನ ಬೇಡ, ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ. ಪರಿಹಾರ ಅಂತ ಹೇಳಿದಾಗ ಇವರಿಗೆ ನವಗ್ರಹ ಹೋಮ ಮಾಡಿಸ್ಕೊಳ್ಳೋದು, ಸಾಧ್ಯವಾದರೆ ಒಂದು ನವಗ್ರಹ ಹೋಮ ಮಾಡಿಸ್ಕೊಳ್ಳಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳೋದು, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಸೂರ್ಯನ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ನಿಮಗೆ ಅನುಕೂಲ ಆದರೆ 2025ರಲ್ಲಿ ಒಂದು 2 ಸಾರಿ ಆದರೂ ಆ ವೆಂಕಟೇಶ್ವರನ ನಿಮ್ಮ ಹತ್ತಿರದಲ್ಲಿದ್ರಿ ಅಥವಾ ದೂರದಲ್ಲಿರಲಿ, ವೆಂಕಟೇಶ್ವರನ ದರ್ಶನ ಶನಿವಾರ ಮಾಡ್ಕೊಳ್ಳಿ. ಸಾಧ್ಯವಾದರೆ ತಿರುಪತಿಗೂ ಕೂಡ ಒಂದು ಸಾರಿ ಹೋಗಿ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಮಿಥುನ ರಾಶಿಗೆ ಬರುತ್ತೆ. ಪರಿಹಾರ ಮಂತ್ರ ಅಂತ ಹೇಳಿದಾಗ ನಾವು ಯಾವಾಗಲೂ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳ್ಕೊಳ್ಳಿ ಅಂತೀವಿ, ನಮ್ಮ ಕೈಯಲ್ಲಿ ಆಗಲ್ಲ. ಆ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳಿದ ಫಲ ಕೇವಲ ಒಂದು ಮಂತ್ರದಿಂದ ಬಂದ್ಬಿಡುತ್ತೆ. ವಿಶೇಷವಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಯ್ಯೋ ತುಂಬ ದೊಡ್ಡದಾಯ್ತು ಸ್ವಾಮಿ, ನಾನೆಲ್ಲೋ 3ನೇ ಕ್ಲಾಸ್ ಓದಿದ್ದೀನಿ, ನನಗೆಲ್ಲಿ ಸ್ವಾಮಿ ಅಂದರೆ ಏನು ಬೇಡ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಶನಿವಾರ ಸಾಧ್ಯವಾದರೆ ಒಂದಷ್ಟು ಚಿತ್ರಾನ್ನ ಒಂದಷ್ಟು ಮನೆಯಲ್ಲಿ ಒಗ್ಗರಣೆ ಹಾಕಿದ ಅನ್ನ, ಚಿತ್ರಾನ್ನವನ್ನು, ಅರಿಶಿಣದ ಅನ್ನವನ್ನು ದಾನ ಕೊಡಿ, ತುಂಬಾ ಒಳ್ಳೆಯದಾಗುತ್ತೆ. ಆದಾಯ ಮತ್ತು ಖರ್ಚು, ಆದಾಯದ ವಿಷಯದಲ್ಲಿ ನೋಡೋಕೆ ಹೋದಾಗ ಇವರಿಗೆ ಆದಾಯ 5 ಭಾಗ ಇರುತ್ತೆ, ಇನ್ನು ಖರ್ಚಿನ ಭಾಗ 6%, ಅಂದರೆ 1 ಭಾಗ ಮಾತ್ರ ಖರ್ಚು ಜಾಸ್ತಿ ಆಗುತ್ತೆ. ಆದಾಯದ ಯೋಗದಲ್ಲಿ ಚೆನ್ನಾಗಿದೆ.